ಹರ ಹರ ಮಹಾದೇವ್. ನಾವೀಗ UP ಪ್ರಯಾಗ್ರಾಜಲ್ಲಿ ಬಂದಿದ್ದೆವು. 10 ರನ್ ಎಕ್ಸಿಟ್ ಫಸ್ಟ್ ಗೇಟ್ ಅಲ್ಲಿ ಮುಟ್ಟಿದೆವು. ಮತ್ತೆ ಈಗ ನಾವು ಎಲ್ಲರೂ ಒಂದು ಗಾಡಿ ಮಾಡ್ಕೊಂಡು ತ್ರಿವೇಣಿ ಸಂಗಮಲ್ಲಿ ಹೊಂಟಿದೆವು. ಅಲ್ಲಿ ಹೋಗಿ ಮುಟ್ಟಿ ಸ್ನಾನ ಮಾಡ್ಕೊಂಡು ಮತ್ತು ಮರಳಿ ಬರೋದು ಪ್ಲಾನಿಂಗ್ ಇದೆ. ಅದರಿಂದ ಮತ್ತೆ ಈಗ ಎಲ್ಲರೂ ಹೊಂಟಿದೆವು. ನಾವು ಈಗ ಒಂದು ಎರಡು ಗಾಡಿ ಮಾಡ್ಕೊಂಡವ್ರೆ. ಗಾಡಿ ಮಾಡ್ಕೊಂಡು ಹೊಂಟಿದೆವು. ಮತ್ತೆ ಈಗ ಅಲ್ಲಿ ಹೋಗ್ಬೇಕು. ಎಲ್ಲರೂ ಚೆನ್ನಾಗಿ ಹೋಗಿ ಮುಟ್ಟಿದವ್ರು. ಒಂದು ಗಾಡಿಗೆ ಒಬ್ಬ ಪರ್ಸನ್ ಒಂದು 100 rupees ಇದೆ. ಅಲ್ಲಿಂದ ನಾವು ಹೊಂಟಿದ್ವು. 10 ಕಿಲೋಮೀಟರ್ ಇದೆ. ಅಲ್ಲಿಂದ ಹೋಗಿ ಹರ ಹರ ಮಹಾದೇವ್. ನಾವು ಗೋವಾ ಬಿಟ್ಟು ಬುಧವಾರ ದಿನ ರಾತ್ರಿ 11 ಗಂಟೆಗೆ ಗೋವಾ ಬಿಟ್ಟು ಅಂಬೋಲಿ ಘಾಟ್ ಮಹಾರಾಷ್ಟ್ರ ರಾಜ್ಯ ಹಾದು MP ಹಾದು ಈಗ ನಾವು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ಕ್ಷೇತ್ರದ ಗಂಗೋತ್ರಿ ಸ್ಥಾನದಲ್ಲಿ ಈಗ ಪ್ರಸ್ತುತವಾಗಿದ್ದೇವೆ. ನಾವು ಒಟ್ಟು 3 ಬಸ್ಸು ಜನ ಬಂದು ಭಕ್ತರು ಇಲ್ಲಿ ತುಂಬ ಅತಿ ಉತ್ಸಾಹ. ಯಾವುದೇ ತೊಂದರೆ ಒಂದು ಕೂದಲು ಕೂಡ ಡೊಂಕ್ ಆಗಲ್ಲ ಅಂತ ನಮ್ಮ ಎಲ್ಲ ಸದ್ಭಕ್ತರು ಹೇಳಿದ್ದಾರೆ. ಏನು ಪ್ರಾಬ್ಲಮ್ ಇಲ್ಲ. ಸರಿಯಾಗಿ ಊಟ ನಾಷ್ಟ ಮಾಡಿಕೊಂಡು ಒಳ್ಳೆ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಾ ಸಂಗೀತ ವಿಜೃಂಭಣೆ ಮಾಡಿಕೊಂಡು ನಾವು ಇಲ್ಲಿಗ ಆರಾಮವಾಗಿ ಬಂದು ರೀಚ್ ಆಗಿದ್ದೇವೆ. ಯಾವುದೇ ಟ್ರಾಫಿಕ್ ಜಾಮ್ ಇಲ್ಲ, ಏನಿಲ್ಲ, ಯಾವುದೇ ತೊಂದರೆ ಆಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲರಿಗೂ ನಮ್ಮ ಎಲ್ಲ ಕಾರ್ಯಕರ್ತರಿಗೆ, ನಮ್ಮ ಯಾತ್ರಿಗಳಿಗೆ ನಾನು ಒಂದು ಧನ್ಯವಾದಗಳನ್ನು ಹೇಳ್ತೇನೆ. ಇದಕ್ಕೆ ಇಷ್ಟೊಂದು ನಮಗೆ ಕೋಆಪರೇಷನ್ ಮಾಡಿ ಇಲ್ಲಿವರೆಗೆ ನಮ್ಮ ಸಹಕರಿಸೋದಕ್ಕೆ ಮತ್ತು ನಮ್ಮ ಬಸ್ಸಿನವರಾದಂಥ ಮ್ಯಾನೇಜರ್ ನಮ್ಮ ಅಜಯ್ ಮತ್ತು ನಮ್ಮ ಎಲ್ಲ ಬಸ್ಸಿನವರು ಎಲ್ಲರೂ ಕೂಡಿಕೊಂಡು ನಮಗೆ ತುಂಬ ಸಹಕಾರ ಮಾಡಿ ಇಲ್ಲಿಯವರೆಗೆ ನಮಗೆ ಒಂದು ಅತಿ ಸೇಫಾಗಿ ತಂದು ಮುಟ್ಟಿಸಿದ್ದಾರೆ. ಈಗ ನಾವು ಗಂಗೋತ್ರಿಯ ತೀರದಲ್ಲಿದ್ದೇವೆ. ಇನ್ನು ಮುಂದೆ ನಾವು ಸ್ನಾನಕ್ಕೆ ಹೊರಟಿದ್ದೇವೆ. ಸೊ ತಮಗೆಲ್ಲರೂ ಶುಭವಾಗಲಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸುತ್ತೇನೆ. ಹರ 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 ಹರ. ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೀನಿ. ಗೋವಾ ಟೀಮಿನ ಜೊತೆ ಬಂದಿದ್ದೀನಿ. ಗೋವಾ ಟೀಮಿನವರು ಭಾಳ ಸಖತ್ತಾಗಿ ಚೆನ್ನಾಗಿ ಕೊಡ್ತಾ ಇದ್ದಾರೆ. ಒಳ್ಳೆ ಸ್ಪಂದಿಸ್ತಾ ಇದ್ದಾರೆ. ಎಲ್ಲರ ಜೊತೆಗೂ ನಮ್ಮನ್ನೆಲ್ಲ ಅವ್ರು ಕರ್ಕೊಂಬಂದಿರೋ ರೀತಿ ನೋಡಿದರೆ ನಾವು ಗೋವಾದಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋ ರೀತಿಯಲ್ಲಿ ಅಷ್ಟು ಚೆಂದ ಮಾಡಿದ್ದಾರೆ. ನಮಗೆ ಭಾಳ ಪ್ರೀತಿಯಿಂದ ಕಂಡ್ರು ನಮ್ಮನ್ನೇ. ನಾವೀಗ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ದೀವಿ. ಈಗ ಮುಂದೆ ಕಾಶಿ ಹೋಗ್ತಾ ಇದ್ದೀವಿ. ಸಂಗಮಕ್ಕೆ ಬಂದಿದ್ದೇವೆ. ಎಲ್ಲ ಅಣ್ಣ ತಮ್ಮಂದಿರು ಮತ್ತು ಅಕ್ಕ ತಂಗಿಯಂದಿರು ಎಲ್ಲರೂ ಸೇರಿ ತ್ರಿವೇಣಿ ಸಂಗಮದ ಸ್ನಾನವನ್ನು ಮಾಡಿ ಎಲ್ಲ ಮುಗಿಸಿಕೊಂಡು ಈಗ ಮತ್ತೆ ಮುಂದಿನ ಪ್ರಯಾಣಕ್ಕೆ ಹೋಗಲಿಕ್ಕೆ ರೆಡಿಯಾಗಿದ್ದೇವೆ. ಥ್ಯಾಂಕ್ ಯು. ಸ್ನಾನ ಎಲ್ಲ ಚೆನ್ನಾಗಿದೆ. ಎಲ್ಲ ವ್ಯವಸ್ಥೆ ಎಲ್ಲ ಗೌರ್ಮೆಂಟು ಸರ್ಕಾರದಿಂದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ನಮ್ಮ ಕನ್ನಡ ಸಂಘದಿಂದ ಸಹಿತ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಮತ್ತು ಇನ್ನಿತರೆಗಳೆಲ್ಲ ಅಣ್ಣ ತಮ್ಮಂದಿರು ಅಕ್ಕ ತಂಗಂದಿರು ಎಲ್ಲರೂ ಹೇಗೆ ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಇಷ್ಟೊಂದು ಜನ ಇದು ಮಾಡಿರೋದು ಒಳ್ಳೆ ಇದು ಅವ್ರದ್ದು. ಇಷ್ಟೊಂದು ಯಾರು ಮಾಡ್ಲಿಕ್ಕೆ ಆಗೋದಿಲ್ಲ, ಅವ್ರು ಮಾಡಿದ್ದಾರೆ. ನಮ್ಮ ಕರ್ನಾಟಕಕ್ಕೂ ಯೋಗಿ ಆದಿತ್ಯನಾಥ್ ಅಂತ ಮುಖ್ಯಮಂತ್ರಿ ಬೇಕಾಗಿದೆ. ಇಂಥವರೆಲ್ಲ ಬೇಕಾಗಿದೆ. ದಾರಿಯಲ್ಲಿ ಯಾವ ಥರ ವ್ಯವಸ್ಥೆ ಇದೆ ಬರುವಾಗ? ದಾರಿಯಲ್ಲಿ ನೀರಿನ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ. ಬರಲಿಕ್ಕೆ ಯಾವುದು ಏನು ತೊಂದರೆ ಏನಾಗಿಲ್ಲ. ನಮಗೆ ಎಲ್ಲ ಆರಾಮ ರೀತಿಯಿಂದ ಬಂದು ಮುಟ್ಟಿದ್ದೇವೆ. ಮತ್ತು ಸ್ನಾನ ಸಹಿತ ಎಲ್ಲ ಆರಾಮ ರೀತಿಯಿಂದ ಮುಗಿಸ್ಕೊಂಡು ಮುಂದಿನ ಪ್ರಯಾಣಕ್ಕೆ ಹೋಗಲಿಕ್ಕೆ ಸಿದ್ಧರಾಗಿದ್ದೇವೆ. ಇವಾಗ ಮುಖ್ಯಮಂತ್ರಿ ಬೇಕಾಗಿದೆ. ಎಲ್ಲರೂ ಇದನ್ನು ಮಾಡಿದ್ದಾರೆ. ಭಾಳ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ. ಭಾಳ ಜವಾಬ್ದಾರಿಯಿಂದ ಮಾಡಿದ್ದಾರೆ. ಇದರಲ್ಲಿ ಯೋಗಿ ಆದಿತ್ಯನಾಥ್ ನಂತರ ಬೇಕಾಗಿದೆ ನಮಗೆ. ಎಲ್ಲರಿಗೆ ನಾವು ತ್ರಿವೇಣಿ ಸಂಗಮಕ್ಕೆ ಬಂದೆವು. ಎಲ್ಲ ಆರಾಮಾಗಿ ಬಂದೆವು. ಆರಾಮಾಗಿ ಜಳಕ ಮಾಡಿದೆವು. ಇನ್ನು ಮುಂದೆ ಹೋಗ್ತೇವ್ರಿ. ಎಲ್ಲ ಇಲ್ಲಿ ಪದ್ಧತಿ ಏನು ಗಾದ್ಲಿಲ್ಲ, ಏನೂ ಇಲ್ಲ. ಯಾರು ಬರ್ಬೇಕನ್ನೋರು ಬರ್ರಿ. ಎಕ್ಸಾಮ್ 1 ನಂಬರ್ ಮಾಡ್ಯಾರ. ಎಲ್ಲ ನಮ್ಮ ಸಂಘದವ್ರು ಎಲ್ಲರೂ ಕೂಡಿ, ಸ್ವಾಮಿಗಳು, ನಮ್ಮ ಅಣ್ಣವ್ರು ಎಲ್ಲರೂ ಕೂಡಿ ಅಗದಿ ಉತ್ತಮ ನಿಮ್ಗೆ ಕರ್ಕೊಂಡ್ಬಂದ್ರು. ಈಗ ಎಲ್ಲ ಜಳಕ ಮಾಡಿದೆವು. ಏನು ಗಾದ್ಲಿಲ್ಲ, ಏನಿಲ್ಲ. ಯಾರು ಬರ್ಬೇಕನ್ನೋರು ಬರ್ರಿ. ಬಂದು ಮಾಡಿ ಹೋಗ್ರಿ ಜಳಕ. हर हर गंगे, जय श्री महाकाल। हम यहाँ पर सभी ग्रुप मेंबर गंगा जी स्नान करने आए हैं। हम लोग भाग्यशाली हैं कि हमें गंगा स्नान मिला 144 साल के बाद का। तो मैं अपने आप को खुद का खुशनसीब समझता हूँ कि मुझे ये गंगा स्नान करने का अवसर मिला। जय हर हर गंगे, जय भारत। हर हर गंगे. खूप बरें दिसलो हांगा येवन. सगळ्यांचो धन्यवाद म्हणटा. खूपच बरें दिसलो. सगळ्यांक थँक्यू. ಎಲ್ಲರಿಗೂ ನಮಸ್ಕಾರ. ನಾವು ಗೋವಾದಿಂದ 19ನೇ ತಾರೀಕಿಗೆ ಪ್ರಯಾಗರಾಜಕ್ಕೆ ಬಂದಿದ್ದೇವೆ 3 ಬಸ್ ತಗೊಂಡು. ಇವಾಗ ಪ್ರಯಾಗರಾಜದಲ್ಲಿ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮುಗಿಸ್ಕೊಂಡು ಈಗೆಲ್ಲರೂ ಇಲ್ಲಿ ಫೋಟೋ ಸೆಷನ್ ಮುಗಿಸ್ಕೊಂಡು